ಮಹಾಲಿಂಗಪುರ ಬಂದ್. ತಾಲೂಕು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ 1000 ದಿನ ಪೂರ್ಣಗೊಂಡ್ರೂ ಕ್ಯಾರೆ ಅಂತ ಇಲ್ಲ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಡಬಲ್ ರೋಡ್, ನಡಚೌಕಿ, ರಾಣಿ ಚೆನ್ನಮ್ಮ ಸರ್ಕಲ್ವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ನಂತರ ಚೆನ್ನಮ್ಮ ಸರ್ಕಲ್ಗೆ ಬಂದು ಮಾನವ ಸರಪಳಿಯಿಂದ ರಸ್ತೆ ತಡೆದು ಬಂದ್ ಮಾಡಿ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು. ಇದೇ ಸಂದರ್ಭದಲ್ಲಿ ರೈತ ಸಂಘಟನೆ ಹಾಗೂ ಪ್ರಗತಿಪರ ಸಂಘಟನೆಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವರದಿ ಯೂನಸ್ ಪಠಾಣ. ಹೋರಾಟ ಮನ್ನಣೆ ಆಗದೇ ಇದ್ದರೆ ಸರ್ಕಾರ ಗಮನ ಸೆಳೆಯಲಿಕ್ಕೆ ನಾವು ಉಗ್ರವಾದ ಹೋರಾಟನ ಅಂದ್ರೆ ಆಮರಣ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ಊರನ್ನ ಬಂದ್ ಮಾಡ್ತೀವಿ. ಊರು ಬಂದ್ ಮಾಡಿ ಆಮರಣ ಉಪವಾಸ ಸತ್ಯಾಗ್ರಹ ಮಾಡಿ ಎಲ್ಲ ರಸ್ತಾ ರೋಕೋ ಮಾಡಿ ಈ ರೀತಿ ಯಾಕಂದ್ರೆ ಸರ್ಕಾರ ಈ ಕಡೆ ಗಮನ ಕೊಡ್ಬೇಕು ಅನ್ನೋ ಸಲುವಾಗಿ ನಾವು ಇಲ್ಲಿವರೆಗೆ 1000 ವರ್ಷಗಳ ಒಳಗೆ ನಾವು ಶಾಂತ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಆಮರಣ ಉಪವಾಸ ಮಾಡಿದೀವಿ, ಸರದಿ ಉಪವಾಸ ಮಾಡಿದೀವಿ. ಎಲ್ಲ ಹಳ್ಳಿಗಳ ಜನರು ಎತ್ತಿನ ಗಾಡಿ, ಟ್ರ್ಯಾಕ್ಟರ್ಗಳ ಮುಖಾಂತರ ಬಂದ ನಮ್ಮ ಹೋರಾಟದಲ್ಲಿ ಭಾಗವಹಿಸಿದ್ರು. ಎಲ್ಲ ಪ್ರತಿಯೊಂದು ಹಳ್ಳಿಯವರು 20 ದಿನ 30 ದಿನ ಇಲ್ಲಿ ಹೋರಾಟದಲ್ಲಿ ಭಾಗವಹಿಸ್ಯಾರ. ಆದ್ರೆ ಇನ್ನುವರೆಗೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ದರೆ ನಾವು ಉಗ್ರವಾದ ಹೋರಾಟ ಅಂದ್ರೆ ರೋಡ್, ರಸ್ತಾ ರೋಕೋ, ಊರು ಬಂದ್ ಮಾಡೋದು, ಎಲ್ಲ ಗಾಡಿಗಳನ್ನ ಸರ್ಕಾರಿ ಬಸ್ಗಳನ್ನ ಬಂದ್ ಮಾಡಿ ಉಗ್ರ ಹೋರಾಟ ಕೈಗೊಳ್ತೀವಿ ಅಂತ ಹೇಳಿ ನನ್ನ ಮಾತು. ನಿರಂತರ ಹೋರಾಟದಲ್ಲಿ ಪುರಸಭೆಯ ಸದಸ್ಯರ ಶೇಖರ್ ಅಂಗಡಿ ಅಂತ ಹೇಳೋದು. ಈಗಾಗಲೇ ತಾಲೂಕು ಹೋರಾಟ 1000 ದಿನಗಳವರೆಗೆ ಹೋರಾಟವನ್ನ ಮುಗ್ಧತೆಯಿಂದ ಮಾಡ್ಕೊಂಡು ಬಂದಿದ್ದೀವಿ. ಈಗಾಗಲೇ ತಾಲೂಕಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಗಪ್ಪ ಹಳ್ಳಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟವನ್ನ ನಾವು ಹಿಂಪಡೆದಿದ್ದೀವಿ. ಆದ್ದರಿಂದ ಸಮಸ್ತ ಮಾಲಿಂಗಪುರ ಜನತೆಗೆ ಇವತ್ತಿನ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ಸುತ್ತಮುತ್ತಲ ಹಳ್ಳಿಯ ನಾಗರಿಕರಿಗೂ ಕೂಡ ಒಂದು ಉತ್ಪೂರ್ವಕವಾದಂತ ತಾಲೂಕು ಹೋರಾಟ ಸಮಿತಿ ಪರವಾಗಿ ಸಂಗಪ್ಪನ ಹಳ್ಳಿ ಅವರ ನೇತೃತ್ವದಲ್ಲಿ ಆಗಮಿಸಿದ ಎಲ್ಲ ಜನರಿಗೂ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತೇನೆ. ಇನ್ನು ಮುಂದಿನ ರೂಪರೇಷೆಗಳ ಬಗ್ಗೆ ಈಗಾಗಲೇ ತಾಲೂಕು ಹೋರಾಟ ಸಮಿತಿ ಅಧ್ಯಕ್ಷ ಹೇಳಿದ್ರು. ಆದ್ರೆ ನಾನು ಒಂದರಲ್ಲಿ ವಿನಂತಿ ಮಾಡ್ಕೊತೀನಿ, ಇನ್ನು ಬರ್ತಕ್ಕಂಥ ಎಲ್ಲ ಪುರಸಭಾ ಸದಸ್ಯರನ್ನ ಒಳಗೊಂಡು ತಾಲೂಕಿನಲ್ಲಿ ತಾಲೂಕು ಎಷ್ಟು ಹಳ್ಳಿಗಳನ್ನ ನಾವು ಸೇರಿಸುತ್ತೀವೋ ಅಷ್ಟು ಹಳ್ಳಿಯ ಹಿರಿಯರನ್ನ ಕರ್ಕೊಂಡು ಆ ಒಂದು ಸಭೆಯನ್ನ ಮಾಡಿ ನಂತರ ಇದರ ರೂಪರೇಷೆ ಯಾವ ಮಟ್ಟಕ್ಕೆ ಸಲ್ತೋ ತಾಲೂಕು ಆಗುವವರೆಗೆ ಅಲ್ಲಿ ಚರ್ಚಿಸಿ ಮುಂದಿನ ರೂಪರೇಷೆಗಳನ್ನ ಹಮ್ಮಿಕೊಂಡ್ರೆ ಸೂಕ್ತ ಅನ್ನುವಂತ ಮಾತನ್ನ ಮಾನ್ಯ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊತೀನಿ. ಯಾಕಂದ್ರೆ ಇಷ್ಟು ಜನರ ಒಂದು ಸಹಕಾರ ಇನ್ನೂ ಹೆಚ್ಚಿಗೆ ಬೇಕು. ತಾಲೂಕು ಹೋರಾಟವನ್ನು ಇನ್ನೇನಾರು ಕೈ ಹಾಕೊಂಡು ಅಂದ್ರೆ ಮಹಾಲಿಂಗಪುರ ತಾಲೂಕು ಆಗುವವರೆಗೂ ಕೂಡ ಅದನ್ನ ನಾವು ನಿಲ್ಲಿಸುವುದಿಲ್ಲ. ಮಹಾಲಿಂಗೇಶ್ವರ ಶಾಪ ರಾಜಕೀಯ ನಾಯಕರು ತರ್ತತೆ ಅಂತ ಮನೋಹರ್ ಸುಳ್ಳು ಹೇಳಿದ್ರಲ್ಲ, ಆ ತೆರನಾದಂತ ಒಂದು ಶಾಪವನ್ನ ನಾವು ಇವತ್ತು ರಾಜಕೀಯ ನಾಯಕರಿಗೆ ಮತ್ತು ಸರ್ಕಾರಕ್ಕೂ ಕೊಡ್ತೀವಿ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ.